ಇವತ್ತು ನಾನು ಉತ್ತರ ಕರ್ನಾಟಕದ ಫೇಮಸ್ ಜೋಳದ ವಡೆ ಮಾಡ್ಕೊಳಕತ್ತೀನಿ. ಮೊದ್ಲಿನ ಕಾಲದಾಗ ಅಜ್ಜಿಗಳು ಜೋಳ ಕಾಳು ಸೇರಿಸಿ ಬೀಸು ಕಲ್ಲೊಳಗೆ ಬೀಸಿ ಸ್ಟೋರ್ ಮಾಡಿ ಇಟ್ಕೊತಿದ್ರು. ಬಟ್ ಈಗೆಲ್ಲ ಇನ್ಸ್ಟಂಟ್ ಆಗೇ ಮಾಡ್ಕೋಬೇಕು. ಅದಕ್ಕೆ ನಾನು ಶ್ರೀ ಭಾಗ್ಯಲಕ್ಷ್ಮಿ ಅವ್ರದ್ದು ಪ್ರಾಡಕ್ಟ್ಸ್ ಯೂಸ್ ಮಾಡಾಕತ್ತೀನಿ. ಕ್ವಾಲಿಟಿ ಅಂತೂ ಭಾಳ ಚಲೋ ಅದಾವು. ಈಗ ಜೋಳದ ವಡೆ ಮಾಡ್ಕೊಳಕ್ಕೆ 1 ಕಪ್ ಉದ್ದಿನಬೇಳೆ, ಅರ್ಧ ಕಪ್ ಕಡಲೆಬೇಳೆ, ಅರ್ಧ ಕಪ್ ಹೆಸರುಬೇಳೆ ಹಾಕಿ ಚಂದಾಗ ವಾಶ್ ಮಾಡಿಕೊಂಡು ನೀರು ಹಾಕಿ 1 ತಾಸು ನೆನೆ ಬಿಡಬೇಕು. ಆಮೇಲೆ ಮಿಕ್ಸರ್ ಜಾರಿಗೆ ಹಾಕಿ ನೈಸಾಗಿ ಪೇಸ್ಟ್ ಮಾಡಿಟ್ಕೊಂಡು ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ, ಜೀರಿಗೆ, ಹಸಿ ಶುಂಠಿ ಹಾಕಿ ಪೇಸ್ಟ್ ಮಾಡಿಟ್ಕೊಂಡು 2 ಕಪ್ ಜೋಳದ ಹಿಟ್ಟು, 2 ಕಪ್ ಗೋಧಿ ಹಿಟ್ಟು ಹಾಕಿ ಮಾಡಿರೋ ಪೇಸ್ಟ್ ಹಾಕ್ಕೊಂಡು ಉಪ್ಪು, ಧನಿಯಾ ಪುಡಿ, ಹಸಿಮೆಣಸಿನ್ಕಾಯಿ ಪೇಸ್ಟು, ಸ್ವಲ್ಪ ಸೋಡಾ ಹಾಕಿ ರೊಟ್ಟಿ ಹಿಟ್ಟಿನ ಹದಕ್ಕೆ ಕಲಿಸಿ 2 ತಾಸು ನೆನೆ ಬಿಟ್ಟು ಪೂರಿಕ್ಕಿಂತ ಸ್ವಲ್ಪ ದಪ್ಪ ಲಟ್ಟಿಸ್ಕೋಬೇಕು. ಯಾಕಂದ್ರೆ ಜೋಳದ ಹಿಟ್ಟು ಹಾಕಿರ್ತೀವಿ, ಎಣ್ಣೆ ಹಾಕಿದ್ರೆ ಒಡಿ ಚಾನ್ಸಸ್ ಇರ್ತೈತಿ. ಈಗ ಕಾದಿದ್ದ ಎಣ್ಣೆ ಒಳಗೆ ಹಾಕಿ 2 ಸೈಡ್ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಂಡ್ರೆ ಜೋಳದ ವಡೆ ರೆಡಿ.